ಜೂನ್ 28ರಂದು ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಹಾಗೂ 5 ವರ್ಷದೊಳಗಿನ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ತಹಶೀಲ್ದಾರ್ ರೇಹಾನ್ ಪಾಷಾ ಸೂಚನೆ ನೀಡಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಪಲ್ಸ್ ಪೋಲಿಯೋ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾರ್ಮಿಕರ ಮಕ್ಕಳು ಸೇರಿದಂತೆ ಎಲ್ಲ ಮಕ್ಕಳಿಗೂ ಲಸಿಕೆ ತಲುಪುವಂತೆ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ಸಾರ್ವಜನಿಕ ಸ್ಥಳಗಳಾದ ಬಸ್ ನಿಲ್ದಾಣ ಹಾಗೂ ರೈಲು ನಿಲ್ದಾಣಗಳಲ್ಲಿ ಟ್ರಾನ್ಸಿಟ್ ಬೂತ್ಗಳನ್ನು ತೆರೆಯಲಾಗಿದ್ದು, ಜೂನ್ 29ರಿಂದ ಜುಲೈ 1ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ನೀಡುವ ಕಾರ್ಯಕರ್ತರು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ನವಜಾತ ಶಿಶುಗಳನ್ನು ಗುರುತಿಸಿ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡಬೇಕು. ತಾಯಂದಿರ ಸಭೆಗಳ ಮೂಲಕ ಲಸಿಕಾ ದಿನಾಂಕ ಹಾಗೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಮಹತ್ವದ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಇದೇ ವೇಳೆ ಡೆಂಗ್ಯೂ ಹಾಗೂ ಮಲೇರಿಯಾ ನಿಯಂತ್ರಣ ಕುರಿತ ಸಭೆಯೂ ನಡೆಯಿತು. ಆರೋಗ್ಯ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿ ರೋಗ ನಿಯಂತ್ರಣ ಮತ್ತು ತಂಬಾಕು ಮುಕ್ತ ಸಮಾಜ ನಿರ್ಮಾಣದ ಬಗ್ಗೆ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಳ್ಳಕೆರೆ ನಗರದಲ್ಲಿ 0ರಿಂದ 5 ವರ್ಷದ ಮಕ್ಕಳು ಎಷ್ಟು ಜನ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿಗೆ ಮುಂದುವರಿಸ್ತಾ ನಾನು ಹೇಳ್ತಾ ಇರೋದೇನೆಂದರೆ, ಈಗ ಮೆಸ್ಕಾಂ ಇಲಾಖೆ ಅವತ್ತು ಎಲ್ಲ ಕಡೆ ಅದು ಲಸಿಕೆ ಇಡೋದಕ್ಕೆ ಎಲ್ಲೂ ಕರೆಂಟಿನ ಪ್ರಾಬ್ಲಮ್ ಆಗಲಿದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಮುಂಚೆನೆ ಅವರು ವ್ಯವಸ್ಥೆ ಮಾಡ್ತಾರೆ. ಅವರು ಆರ್.ಟಿ.ಒ ಅವರು ವ್ಯವಸ್ಥೆ ಮಾಡ್ತಾರೆ. ಏನಾದರೂ ತಮಗೆ ನಮ್ಮಿಂದ ಏನಾದರೂ ಬೇಕಿತ್ತಂದರೆ ಬೇಕಿರೋ ಕೇಳಿ ನನ್ನಿಂದ ಏನಾಗುತ್ತೆ ಅದನ್ನು ನಾನು ಮಾಡ್ತೀನಿ. ಆಮೇಲೆ ಹಳ್ಳಿ ಕಡೆ ಹೋದಾಗ ಗ್ರಾಮ ಪಂಚಾಯತಿಯಲ್ಲಿ ಏನು ಸ್ಟಾಫ್ ಹೋಗಿರ್ತಾರೋ ಆ ಸ್ಟಾಫ್ ಮನೆಗೆ ಊಟದ ವ್ಯವಸ್ಥೆ ಇರುತ್ತೆ. ತಾವು ಪಿ.ಡಿ.ಒಗಳಿಗೆ ಹೇಳಿ ಅಂತ ಎಲ್ಲೂ ಏನೋ ಲಾಸ್ಟ್ ಟೈಮ್ ಮಾಡಿದ್ದೀರಾ, ಈ ಸತಿನೂ ಅದನ್ನೇ ಕಂಟಿನ್ಯೂ ಮಾಡಿದ್ದೀರಾ. ಯಾಕಂದ್ರೆ ಲಾಸ್ಟ್ ಟೈಮ್ ಏನು ಮಾಡಿದ್ರೆ ಮಾಡಿ ಈ ಸತಿ. ಮತ್ತು ಸಿಟಿಯಲ್ಲಿ ನಗರಸಭೆ ಲಾಸ್ಟ್ ಟೈಮ್ ನೀವು ಮಾಡಿದ್ದೀರ, ಸೇಮ್ ಥಿಂಗ್ ಕಂಟಿನ್ಯೂ ಮಾಡಿ ಈ ಸತಿ. ಏನು ತೊಂದರೆ ಆಗಿದ್ದಂಗೆ ಕಂಟಿನ್ಯೂ ಮಾಡಿ ಅವರಿಗೆ. ಆಮೇಲೆ ಅಂಗನವಾಡಿದು CDP ಅವರೇ ಆ ಕಾರ್ಯಕ್ರಮಕ್ಕೆ ತಮ್ಮ ಅಂಗನವಾಡಿ ಸಹಾಯಕರು ಬೇಕಾಗ್ತಾರೆ. ಪ್ಲಸ್ ಅಲ್ಲಿ ಅಂಗನವಾಡಿನೂ ತೆರೀಬೇಕು. ನೀವು ಅವರು 4 ದಿನಾನು ಬಂದ್ ಮಾಡಬೇಡಿ. ಅದನ್ನು ಎಲ್ಲರಿಗೂ ಡೈರೆಕ್ಷನ್ಸ್ ಕೊಡಿ. ನೀವು ಒಂದು ಕೆಲಸ ಮಾಡಿ, ನೀವು ಇರ್ತಾರಲ್ಲಿ ಯಾರು ಇರ್ತಾರೋ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಳ್ಳೋಕ್ಕೆ ಸರ್. ಈಗಾಗಲೇ ಅವರು ಡೆಪ್ಯೂಟ್ ಮಾಡಿಬಿಟ್ಟಿದ್ದಾರೆ ಸರ್. ಅಂಗನವಾಡಿ ಟೀಚರ್ಸ್ನ ಹೆಲ್ಪರ್ಗಳು ಬೇಗ ತಂದು ನೀವು ಒಂದ್ಸತಿ ಅವ್ರಿಗೆ ಇದು ಮಾಡಿ. ಬರೀ ಮಾಡಿ ಅಂಗನವಾಡಿ ಓಪನ್ ಮಾಡೋದು, ಹೆಲ್ಪರ್ ಟೀಚರ್ಗೂ ಮಕ್ಕಳು ಓಪನ್ ಮಾಡೋದು 100% ಇನ್ವಾಲ್ವ್ ಮಾಡಿಸ್ತೀನಿ. ನಿಮ್ಮ ಅಂಗನವಾಡಿ ಸಹಾಯಕರಾಗಿರ್ತಾರೋ ಅವರಿಗೆ ಬರೀ ಬೂತ್ ಆಕ್ಟಿವಿಟಿ 28ನೇ ತಾರೀಕು ಇರುತ್ತೆ. ಅದಾದಮೇಲೆ 29-31ನೇ ತಾರೀಕು ಮನೆ ಮನೆ ಭೇಟಿ ಇರುತ್ತೆ. ಸೊ ಈಗ ನಾವು ಚಳ್ಳಕೆರೆಯಲ್ಲಿ ಒಟ್ಟು ನಮಗೆ ಜನಸಂಖ್ಯೆ 4,07,550 ಇದೆ. ನಗರ ಜನಸಂಖ್ಯೆ 59,984 ಇದೆ. ಗ್ರಾಮಾಂತರ ಜನಸಂಖ್ಯೆ 3,47,566 ಇದೆ. ನಮಗೆ ಬೇಕಾಗಿರೋದು 0ರಿಂದ 5 ವರ್ಷದ ಮಕ್ಕಳ ಸಂಖ್ಯೆ. ಇವರೇ ನಿಜವಾದ ಫಲಾನುಭವಿಗಳು. ಸೊ ಆ ಫಲಾನುಭವಿಗಳು ಬಂದ್ಬಿಟ್ಟು ತಾಲೂಕಲ್ಲಿ 27,217 ಇದೆ ಟೋಟಲ್. ಸೊ ನಗರದಲ್ಲಿ 3,698 ಇದೆ. ಮತ್ತೆ ಗ್ರಾಮೀಣ 20 ಮಕ್ಕಳು ಇದ್ದಾರೆ ಈ ಒಂದು ಪಲ್ಸ್ ಪೋಲಿಯೋ ಹನಿಗಳನ್ನು ಹಾಕ್ಸ್ಕೊಳ್ಳುವಂಥವ್ರು. ಸೊ ಒಟ್ಟು ಮನೆಗಳು ಬಂದ್ಬಿಟ್ಟು 86,483 ಇದೆ. ನಗರ 13,224, ಗ್ರಾಮೀಣ 73,279 ಇದೆ. ಈಗ ನಮಗೆ ಬೇಕಾಗಿರೋ ಬೂತ್ಗಳ ಸಂಖ್ಯೆ, ಟೋಟಲ್ ಬೂತ್ಗಳಿರೋದು ಪಲ್ಸ್ ಪೋಲಿಯೋ ಹಾಕ್ಲಿಕ್ಕೆ ಅವು ಏನು ಬೂತ್ಗಳು. ಸೊ ಒಟ್ಟು ತಂಡದ ಸದಸ್ಯರು ಏನು ವ್ಯಾಕ್ಸಿನೇಟರ್ಸ್ ಅಂತೀವಿ 502 ಜನ ಇದ್ದಾರೆ. ನಗರದಲ್ಲಿ 86 ಜನ, ಗ್ರಾಮೀಣದಲ್ಲಿ 416 ಜನ ಇದ್ದಾರೆ. ಸೂಪರ್ವೈಸರ್ಸ್ ಏನು ಪಲ್ಸ್ ಪೋಲಿಯೋ ಸೂಪರ್ವೈಸರ್ಸ್ ಇದ್ದಾರೆ ಅವರು 51 ಜನ ಇದ್ದಾರೆ. ನಗರದಲ್ಲಿ 6, ಗ್ರಾಮೀಣದಲ್ಲಿ 45 ಜನ ಇದ್ದಾರೆ. ಒಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ 15, ನಗರ ಆರೋಗ್ಯ ಕೇಂದ್ರ 1 ಇದೆ. ಸೊ ಇದರಲ್ಲಿ ಮೊಬೈಲ್ ಟೀಮ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಇದು ಎಲ್ಲರಿಗೂ ಗೊತ್ತಿರೋಂಗೆ 2 ಹನಿಗಳನ್ನ ಪಲ್ಸ್ ಪೋಲಿಯೋಗಳನ್ನ ಹಾಕುವಂತ ಕಾರ್ಯಕ್ರಮ. ಸೊ ಪೋಲಿಯೋ ಮುಕ್ತ ಭಾರತ ಮಾಡಬೇಕು ಅನ್ನೋದು ನಮ್ಮ ಪ್ರಧಾನಿ ಹಾಗೂ CM ಉದ್ದೇಶ ಆಗಿದೆ. ಸೊ ಇದಕ್ಕೆ ಎಲ್ಲ ಇಲಾಖೆಗಳ ಸರ್ವ ಇಲಾಖೆಗಳ ಸಹಯೋಗದಿಂದ ಇದು ಮಾತ್ರ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಸೊ ನಾವು ಹಿಂಗೆ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀವಿ. ಸೊ ಎಲ್ಲ ಇಲಾಖೆಗಳಿಂದನೂ ಕೂಡ ಸಹಯೋಗ ಇದೆ. ಸೊ ಎಂದಿನಂತೆ ಇದೇ ಸಹಯೋಗ ಕಂಟಿನ್ಯೂ ಆಗಬೇಕು. ಸೊ ಅದರಲ್ಲಿ ಮುಖ್ಯವಾಗಿ ನಮಗೆ KEB ಕಡೆಯಿಂದ 4 ದಿವಸ ನಿರಂತರವಾಗಿ ಎಲೆಕ್ಟ್ರಿಸಿಟಿ ಎಲ್ಲ ಕಡೆನೂ, ಎಲ್ಲ ಹಳ್ಳಿಗಳಲ್ಲೂ ಸಮೇತ ಗ್ರಾಮ ನಗರದಲ್ಲೂ ಕೂಡ ಬರಬೇಕು. ಒಂದು ದಯವಿಟ್ಟು ಸರ್ PDO ಕಡೆ ತಮ್ಮ ಒಂದು